ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಹಿಂದೂ ಧರ್ಮದಲ್ಲಿ ಭಗವಾನ್ ಮಹಾವಿಷ್ಣುದೇವರ ದಶಾವತಾರಗಳಿಗೆ ವಿಶೇಷವಾದ ಮಹತ್ವ ಮತ್ತು ಗೌರವವಿದೆ. ಭಗವಾನ್ ಮಹಾವಿಷ್ಣುದೇವರ ದಶಾವತಾರಗಳಲ್ಲಿಯೇ ಅತ್ಯಂತ ಉಗ್ರ ಮತ್ತು ಶಕ್ತಿಶಾಲಿ ಅವತಾರವೆಂದರೆ ಅದು ನರಸಿಂಹಾವತಾರ. ಈ ನರಸಿಂಹಾವತಾರವು ಸಂಪೂರ್ಣ ಮನುಷ್ಯನೂ ಅಲ್ಲದ, ಸಂಪೂರ್ಣ ಪ್ರಾಣಿಯೂ ಅಲ್ಲದಂತಹ ಮಹಾವಿಷ್ಣುದೇವರ ವಿಶಿಷ್ಟವಾದಂತಹ ರೂಪ. ಮಹಾವಿಷ್ಣುದೇವರ ಉಳಿದೆಲ್ಲ ಅವತಾರಗಳು ಯಾವುದೋ ಒಂದು ಗರ್ಭದಿಂದ ಅಥವಾ ದೈಹಿಕ ರೂಪದಿಂದ ಜನಿಸಿದರೆ, ನರಸಿಂಹಸ್ವಾಮಿ ಕಲ್ಲಿನ ಕಂಬದಿಂದ ಉದ್ಭವಿಸಿದ್ದಾರೆ. ಭಕ್ತನು ಕರೆದರೆ ಕಲ್ಲಿನಲ್ಲೂ ದೇವರು ಕಾಣಿಸಿಕೊಳ್ಳುತ್ತಾರೆ ಎಂಬ ಸಂದೇಶವನ್ನು ನರಸಿಂಹಾವತಾರ ಸಾರುತ್ತದೆ. ಮಹಾವಿಷ್ಣುದೇವರು ಅರ್ಧ ಮನುಷ್ಯ ಹಾಗೂ ಅರ್ಧ ಸಿಂಹದ ರೂಪದಲ್ಲಿ ಕಂಬದಿಂದ ಉದ್ಭವಿಸಿದ ದಿನವನ್ನೇ ನರಸಿಂಹ ಜಯಂತಿ ಎಂದು ನಾವು ಭಕ್ತಿಭಾವದಿಂದ ಆಚರಿಸುತ್ತೇವೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನದಂದು ನರಸಿಂಹ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2026ರಲ್ಲಿ ನರಸಿಂಹ ಜಯಂತಿ ಏಪ್ರಿಲ್ 30ನೇ ತಾರೀಕು ಗುರುವಾರದಂದು ಬಂದಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭಗವಾನ್ ಮಹಾವಿಷ್ಣುದೇವರು ನರಸಿಂಹಾವತಾರವನ್ನು ತಾಳಲು ಕಾರಣವೇನು, ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು, ನರಸಿಂಹ ಜಯಂತಿಯನ್ನು ಆಚರಿಸುವುದರಿಂದ ನಮಗೆ ದೊರೆಯುವಂತಹ ಶುಭ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ನರಸಿಂಹ ಜಯಂತಿಯ ಪೌರಾಣಿಕ ಹಿನ್ನೆಲೆ. ನರಸಿಂಹಾವತಾರದ ಮೂಲ ವೈಕುಂಠದಿಂದಲೇ ಆರಂಭವಾಗುತ್ತದೆ. ವೈಕುಂಠದಲ್ಲಿ ಜಯ ಹಾಗೂ ವಿಜಯರೆಂಬ ದ್ವಾರಪಾಲಕರಿಬ್ಬರಿರುತ್ತಾರೆ. ಇವರಿಬ್ಬರೂ ಮಹಾವಿಷ್ಣುದೇವರ ಪರಮ ಭಕ್ತರು. ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಹಾಗೂ ಸನತ್ ಕುಮಾರರು ಮಹಾವಿಷ್ಣುದೇವರ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರುತ್ತಾರೆ. ಆಗ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಅವರನ್ನು ತಡೆದು ಒಳಗೆ ಬಿಡುವುದಿಲ್ಲ. ಆಗ ಇದರಿಂದ ಕೋಪಗೊಂಡಂತಹ ಮುನಿಗಳು, ನೀವು ವೈಕುಂಠದಲ್ಲಿ ಇರಲು ಅನರ್ಹರು, ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿರಿ ಎಂದು ಶಾಪವನ್ನು ನೀಡುತ್ತಾರೆ. ಆ ತಕ್ಷಣವೇ ತಮ್ಮ ತಪ್ಪಿನ ಅರಿವಾಗಿ ಜಯ ವಿಜಯರು ಕ್ಷಮೆಯಾಚಿಸುತ್ತಾರೆ. ಆಗ ಭಗವಾನ್ ಮಹಾವಿಷ್ಣುದೇವರು ಅವರಿಗೆ 2 ಆಯ್ಕೆಗಳನ್ನು ನೀಡುತ್ತಾರೆ. ಮೊದಲನೆಯ ಆಯ್ಕೆ 7 ಜನ್ಮಗಳು ಮಹಾವಿಷ್ಣುದೇವರ ಭಕ್ತರಾಗಿ ಜನಿಸುವುದು, ಅಥವಾ ಎರಡನೆಯ ಆಯ್ಕೆ 3 ಜನ್ಮ ಮಹಾವಿಷ್ಣುದೇವರ ಶತ್ರುಗಳಾಗಿ ಜನಿಸುವುದು. ಭಗವಂತರಿಂದ ದೂರವಿರಲು ಇಷ್ಟಪಡದಂತಹ ಜಯ ಮತ್ತು ವಿಜಯರು ಶತ್ರುಗಳಾಗಿ ಜನಿಸಿದರೆ ಭಗವಂತರೇ ಆಗಮಿಸಿ ತಮ್ಮನ್ನು ಸಂಹರಿಸಿ ಬೇಗನೆ ವೈಕುಂಠಕ್ಕೆ ಕರೆಸಿಕೊಳ್ಳುತ್ತಾರೆ ಎಂಬ ಸದುದ್ದೇಶದಿಂದ 3 ಜನ್ಮಗಳ ಶತ್ರುತ್ವವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಜಯ ಹಾಗೂ ವಿಜಯರು ತಮ್ಮ ಮೊದಲ ಜನ್ಮದಲ್ಲಿ ಕಶ್ಯಪ ಮುನಿ ಮತ್ತು ದ್ವಿತೀಯರ ಪುತ್ರರಾದಂತಹ ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶಿಪು ಎಂಬ ಸಹೋದರರಾಗಿ ಜನಿಸುತ್ತಾರೆ. ಹಿರಣ್ಯಾಕ್ಷನನ್ನು ಮಹಾವಿಷ್ಣುದೇವರು ವರಾಹಾವತಾರವನ್ನು ತಾಳಿ ಸಂಹರಿಸುತ್ತಾರೆ. ತನ್ನ ತಮ್ಮ ಹಿರಣ್ಯಾಕ್ಷನನ್ನು ಕೊಂದ ಮಹಾವಿಷ್ಣುದೇವರ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಅಸಾಧಾರಣ ವರಗಳನ್ನು ಪಡೆದಿರುತ್ತಾನೆ. ಮನುಷ್ಯರಿಂದಾಗಲಿ, ಪ್ರಾಣಿಯಿಂದಾಗಲಿ, ಹಗಲಿನಲ್ಲಾಗಲಿ, ರಾತ್ರಿಯಲ್ಲಾಗಲಿ, ಮನೆಯ ಒಳಗಾಗಲಿ, ಹೊರಗಾಗಲಿ, ನೆಲದಲ್ಲಾಗಲಿ, ಆಕಾಶದಲ್ಲಾಗಲಿ, ಯಾವುದೇ ಆಯುಧದಿಂದಾಗಲಿ ತನಗೆ ಸಾವು ಬರಬಾರದೆಂಬುದು ಆತನ ವರವಾಗಿರುತ್ತದೆ. ಬ್ರಹ್ಮದೇವರಿಂದ ವರವನ್ನು ಪಡೆದ ನಂತರ ಆ ವರದ ಮದದಿಂದಲೇ ಹಿರಣ್ಯಕಶಿಪು ಲೋಕಕಂಟಕನಾಗಿರುತ್ತಾನೆ. ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದ ಗರ್ಭದಲ್ಲಿರುವಾಗಲೇ ನಾರದ ಮುನಿಗಳಿಂದ ವಿಷ್ಣು ಭಕ್ತಿಯ ಉಪದೇಶವನ್ನು ಪಡೆದುಕೊಂಡಿರುತ್ತಾನೆ. ಹುಟ್ಟಿನಿಂದಲೇ ಹರಿಭಕ್ತನಾಗಿದ್ದಂತಹ ಪ್ರಹ್ಲಾದ ತಂದೆಯ ಆಜ್ಞೆಯನ್ನು ಮೀರಿ ಮಹಾವಿಷ್ಣುದೇವರನ್ನು ಸ್ತುತಿಸುತ್ತಿರುತ್ತಾನೆ. ಇದು ತಂದೆಯಾದ ಹಿರಣ್ಯಕಶಿಪುವನ್ನು ಕೆರಳಿಸಿಬಿಡುತ್ತದೆ. ತನ್ನ ಪುತ್ರನನ್ನು ದಾರಿಗೆ ತರಲು ಪ್ರಯತ್ನಿಸಿ ಸೋತ ಹಿರಣ್ಯಕಶಿಪು ಮಗನನ್ನು ಕೊಲ್ಲಲು ಸಹ ಸಂಚನ್ನು ರೂಪಿಸುತ್ತಾನೆ. ಮಗ ಪ್ರಹ್ಲಾದನನ್ನು ಆನೆಗಳಿಂದ ತುಳಿಸುತ್ತಾನೆ, ವಿಷವನ್ನು ಕುಡಿಸುತ್ತಾನೆ, ಬೆಂಕಿಯಲ್ಲಿ ದೂಡುತ್ತಾನೆ, ಬೆಟ್ಟದಿಂದ ತಳ್ಳಿಸುತ್ತಾನೆ. ಆದರೆ ಪ್ರಹ್ಲಾದ ಮಹಾವಿಷ್ಣುದೇವರ ಕೃಪೆಯಿಂದ ಬದುಕಿ ಉಳಿಯುತ್ತಾನೆ. ಕೊನೆಗೆ ಸಿಟ್ಟಿನಿಂದ ಹಿರಣ್ಯಕಶಿಪು ತನ್ನ ಪುತ್ರನಾದ ಪ್ರಹ್ಲಾದನನ್ನು ಕರೆದು, ಎಲ್ಲಿದ್ದಾನೆ ನಿನ್ನ ಹರಿ, ತೋರಿಸು ಎಂದು ಕೇಳುತ್ತಾನೆ. ಆಗ ಪ್ರಹ್ಲಾದ, ಭಗವಂತ ಮಹಾವಿಷ್ಣು ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲ ಕಡೆ ಆವರಿಸಿದ್ದಾನೆ ಎಂದು ತಿಳಿಸುತ್ತಾನೆ. ಹಿರಣ್ಯಕಶಿಪು ತನ್ನ ಅರಮನೆಯನ್ನು ತೋರಿಸುತ್ತಾ ಈ ಕಂಬದಲ್ಲಿದ್ದಾನೆಯೇ ಎಂದು ಕೇಳುತ್ತಾನೆ.
ಪುತ್ರ ಪ್ರಹ್ಲಾದ ಹೌದು ಎನ್ನುತ್ತಲೇ ಗರ್ಜಿಸಿ ಕಂಬಕ್ಕೆ ಹೊಡೆಯುತ್ತಾನೆ. ಆಗ ಭಯಂಕರವಾದ ಶಬ್ದದೊಂದಿಗೆ ನರಸಿಂಹಸ್ವಾಮಿ ಕಂಬವನ್ನು ಸೀಳಿಕೊಂಡು ಪ್ರಕಟಗೊಳ್ಳುತ್ತಾರೆ. ಸಿಂಹದ ರೂಪ ಮತ್ತು ಮನುಷ್ಯನ ದೇಹವನ್ನು ಹೊಂದಿರುತ್ತದೆ ಆ ಒಂದು ವಿಶೇಷ ರೂಪ. ಅದು ಅತ್ಯಂತ ಭಯಾನಕವಾಗಿರುತ್ತದೆ. ಆ ಸಮಯದಲ್ಲಿ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನು ಎಳೆದು ತಂದು ಬ್ರಹ್ಮದೇವರ ವರಕ್ಕೆ ಭಂಗ ಬಾರದಂತೆಯೇ ಹಗಲು ಅಲ್ಲದ ರಾತ್ರಿಯೂ ಅಲ್ಲದ ಸಂಧ್ಯಾಕಾಲದಲ್ಲಿ ಒಳಗೂ ಅಲ್ಲದ ಹೊರಗೂ ಅಲ್ಲದ ಹೊಸ್ತಿಲ ಮೇಲೆ ನಿಂತು ನೆಲವೂ ಅಲ್ಲದ ಆಕಾಶವೂ ಅಲ್ಲದಂತಹ ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಯಾವುದೇ ಆಯುಧವನ್ನು ಬಳಸದೆಯೇ ತಮ್ಮ ಚೂಪಾದ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಸೀಳಿ ಸಂಹಾರ ಮಾಡುತ್ತಾರೆ. ಹೀಗೆ ನರಸಿಂಹಸ್ವಾಮಿ ಅವತರಿಸಿದ್ದು ವೈಶಾಖ ಶುಕ್ಲ ಚತುರ್ದಶಿಯ ದಿನದಂದು. ಆದ್ದರಿಂದಲೇ ಈ ದಿನವನ್ನು ನರಸಿಂಹ ಜಯಂತಿಯಾಗಿ ಆಚರಣೆ ಮಾಡಲಾಗುತ್ತದೆ. ನರಸಿಂಹ ಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು? ನರಸಿಂಹ ಜಯಂತಿಯಂದು ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಗಳನ್ನು ತೊಟ್ಟು ಭಗವಾನ್ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಮಾಡುತ್ತಾ ಈ ದಿನವನ್ನು ವ್ರತಾಚರಣೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಸಂಪೂರ್ಣ ದಿನ ಅಥವಾ ಕನಿಷ್ಠ ಪಕ್ಷ ಸಾಯಂಕಾಲದವರೆಗೂ ಉಪವಾಸವನ್ನು ಆಚರಣೆ ಮಾಡಬೇಕು. ಪೂರ್ಣ ಉಪವಾಸ ಸಾಧ್ಯವಾಗದಿದ್ದರೆ ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರ ಸೇವಿಸಬಹುದು. ನರಸಿಂಹಸ್ವಾಮಿ ಅವತರಿಸಲ್ಪಟ್ಟ ಸಾಯಂಕಾಲದ ಸಮಯ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂತಹ ಸಮಯ. ಹಾಗಾಗಿ ಸಂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ಒಂದು ಮಣೆಯ ಮೇಲೆ ನರಸಿಂಹಸ್ವಾಮಿಯವರ ಭಾವಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ವಿಗ್ರಹವಿದ್ದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿದಂತಹ ಪಂಚಾಮೃತಾಭಿಷೇಕವನ್ನು ಮಾಡಬೇಕು. ನಂತರ ನರಸಿಂಹಸ್ವಾಮಿಗೆ ಗಂಧದ ತಿಲಕ ಬಿಟ್ಟು ಕೆಂಪು ಹೂಗಳು ಅಥವಾ ತುಳಸಿ ದಳಗಳಿಂದ ಅರ್ಚನೆಯನ್ನು ಮಾಡಬೇಕು. ತದನಂತರ ನರಸಿಂಹ ಅಷ್ಟೋತ್ತರ ಪಠಣ ಮಾಡಬೇಕು. ಪೂಜೆಯ ಸಮಯದಲ್ಲಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಎಂಬ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಪಠಣ ಮಾಡಬೇಕು. ನರಸಿಂಹಸ್ವಾಮಿಗೆ ತಂಪು ಪದಾರ್ಥಗಳೆಂದರೆ ಬಹಳ ಇಷ್ಟ. ಹಾಗಾಗಿಯೇ ಪಾನಕ, ಹೆಸರುಬೇಳೆ, ಕೋಸುಂಬರಿಯನ್ನು ನೈವೇದ್ಯವನ್ನಾಗಿ ಅರ್ಪಿಸುವುದು ಬಹಳ ವಿಶೇಷ. ನಂತರ ಭಕ್ತಿಭಾವದಿಂದ ಸ್ವಾಮಿಗೆ ಮಂಗಳಾರತಿಯನ್ನು ಕೈಗೊಳ್ಳಬೇಕು. ಪೂಜೆಯ ನಂತರ ನೈವೇದ್ಯವನ್ನು ಸ್ವೀಕರಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು. ಈ ದಿನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಮತ್ತು ಸತ್ಪಾತ್ರರಿಗೆ ಅನ್ನದಾನವನ್ನು ಮಾಡುವುದು ಬಹಳ ಪುಣ್ಯಕರ. ಅದರಲ್ಲಿಯೂ ವಿಶೇಷವಾಗಿ ದಣಿದವರಿಗೆ ಪಾನಕ, ಕೋಸುಂಬರಿಗಳನ್ನು ವಿತರಣೆ ಮಾಡುವುದು ನರಸಿಂಹಸ್ವಾಮಿಯವರಿಗೆ ಪ್ರಿಯವಾದಂತಹ ಸೇವೆ ಎನಿಸಿಕೊಳ್ಳುತ್ತದೆ. ನರಸಿಂಹ ಜಯಂತಿಯ ಆಚರಣೆಯ ಶುಭ ಫಲಗಳು. ನರಸಿಂಹಸ್ವಾಮಿ ರಕ್ಷಕ ದೇವರು. ನರಸಿಂಹ ಜಯಂತಿಯಂದು ನರಸಿಂಹ ದೇವರನ್ನು ಪೂಜಿಸುವುದರಿಂದ ಶತ್ರುಗಳಿಂದ ಎದುರಾಗಬಹುದಾದಂತಹ ತೊಂದರೆಗಳೆಲ್ಲ ದೂರವಾಗುತ್ತವೆ. ಮನಸ್ಸಿನಲ್ಲಿರುವಂತಹ ಅಜ್ಞಾತ ಭಯ, ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳೆಲ್ಲ ನಾಶವಾಗಿ ಧೈರ್ಯ ವೃದ್ಧಿಯಾಗುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆಲ್ಲ ನರಸಿಂಹಸ್ವಾಮಿಯ ಕೃಪೆಯಿಂದ ಶೀಘ್ರ ಗುಣಮುಖರಾಗುವಂತಹ ಶಕ್ತಿ ದೊರೆಯುತ್ತದೆ. ವಿಶೇಷವಾಗಿ ನರಸಿಂಹ ಕವಚ ಪಠಣ ಮಾಡುವುದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ತಿಳಿಯದೆ ಮಾಡಿದ ತಪ್ಪುಗಳಿಂದ ಬರುವ ದೋಷಗಳು ಈ ಪವಿತ್ರ ದಿನದಂದು ಮಾಡುವ ಉಪವಾಸ ಮತ್ತು ಪೂಜೆಯಿಂದ ಪರಿಹಾರವಾಗುತ್ತದೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ನರಸಿಂಹ ಜಯಂತಿಯಂದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗಿ ಸಾಲಬಾಧೆಯಿಂದ ಮುಕ್ತಿ ಲಭಿಸುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗುತ್ತದೆ ಮತ್ತು ದಂಪತಿಗಳ ನಡುವೆ ಇರಬಹುದಾದ ಕಲಹಗಳು ಶಮನವಾಗುತ್ತವೆ. ಆತ್ಮೀಯರೇ, ನರಸಿಂಹ ಜಯಂತಿಯ ಹೊಸ್ತಿಲಿನಲ್ಲಿರುವಂತಹ ಈ ಸುಸಂದರ್ಭದಲ್ಲಿ ನರಸಿಂಹ ಜಯಂತಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ನರಸಿಂಹ ಸ್ವಾಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.